ಇಂಡಸ್ಟ್ರಿಯಲ್ ಅರ್ಪಿಸುವ ಫೇಸ್ ಟು ಫೇಸ್. ಔಷಧಿದ ಕತೆ ದೂರ ಆಯಿತು ಖಾದರ್ ಅವರೇ, ವೈದ್ಯರಿಲ್ಲ ಕೆಲವೊಂದು ಕಡೆಗೆ, ಅಂತ ಒಂದು ಸ್ಥಿತಿ. ಕಳೆದ 10 ವರ್ಷಗಳಿಂದ ವೈದ್ಯರ ನೇಮಕಾತಿ ಆಗಲಿಲ್ಲ. 10 ವರ್ಷ ಆಗದಿರೋದಿದ್ದು ಈಗ 1 ವರ್ಷ ನನಗೆ ಕೂಡ ಸಡನ್ ಆಗಿ ಮಾಡಲಿಕ್ಕೆ ಆಗಲಿಲ್ಲ. ಆದರೂ ಯಾಕಂದ್ರೆ ಒಂದು ಹೈದರಾಬಾದ್ ಕರ್ನಾಟಕ ಪ್ರಶ್ನೆ ಬಂತು, ಅವರಿಗೆ ಬರೋ ಕಾನೂನು, ಆ ಕಾನೂನು ಸರಿಯಾಗದೆ ನಮಗೆ ನೇಮಕ ಮಾಡಲಿಕ್ಕೆ ಇಲ್ಲಿ ಆಗೋದಿಲ್ಲ. ಅದು ಇದೆಲ್ಲ ಈಗ ಬಗೆಹರಿದುಕೊಂಡು ನಾವು ಈಗಾಗಲೇ ಎಲ್ಲ ನಮ್ಮ 983 PG ಡಾಕ್ಟರ್ಗಳಿಗೆ, 351 MBBS ಡಾಕ್ಟರ್ಗಳಿಗೆ, ನರ್ಸಸ್ಗಳಿಗೆ, ಡ್ರೈವರ್ಗಳಿಗೆ, ಫಿಸಿಯೋಥೆರಪಿಸ್ಟ್, ಡೆಂಟಲ್ ಡಾಕ್ಟರ್ ಎಲ್ಲರೂ ಕೂಡ ನೇಮಕಾತಿ ಮಾಡಲು ಇವತ್ತು A ಮತ್ತು B ಗ್ರೂಪ್ ಅಂತ ಇದೆ ವೈದ್ಯ, ಅದು ನಾವು ನಮ್ಮ KPSC ಮುಖಾಂತರ, C ಮತ್ತು D ಗ್ರೂಪ್ ನಮ್ಮ ಕಮಿಷನ್ ಮುಖಾಂತರ ನೇಮಕ ಮಾಡಿ ನಾವು ಇವತ್ತು ಈಗಾಗಲೇ ನಾವು ಸಲ್ಲಿಸಿದ್ದೇವೆ. ಮುಂದಿನ 6 ತಿಂಗಳಲ್ಲಿ ಅದು ನೇಮಕ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಓಕೆ, ಆಷಾಢದಲ್ಲಿ ಅಧಿಕ ಮಾಸ ಅನ್ನಂಗೆ ನೋಡಿ, ಮೊದಲೇ ವೈದ್ಯರಿಲ್ಲ, ಜೊತೆ ಸ್ಟ್ರೈಕ್ ಬೇರೆ. ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಸ್ಟ್ರೈಕ್ ಒಂದು ಅವರ ಹಕ್ಕಾಗಿ ಪರಿವರ್ತನೆ ಆಗಿದೆ. ಅದಕ್ಕೆ ನಾವು ಗೌರವ ಕೊಡಬೇಕಾಗ್ತದೆ. ಓಕೆ, ಯಾವ ರೀತಿ ಗೌರವ? ಅಲ್ಲ, ಅದು ನಾವು ಏಕ್ದಮ್ಮಾಗೆ ನಮಗೆ ನಾವು ಚರ್ಚೆ, ನಾವು ಅವ್ರದ್ದು ಚರ್ಚೆ ಮಾಡಿಕೊಳ್ಬೇಕು. ಏಕೆ ನಿಮ್ಮ ಸ್ಟ್ರೈಕ್, ನಿಮ್ಮ ಬೇಸರ ಏನು ಹೇಳಿ, ಅದನ್ನು ಬಗೆಹರಿಸಿ ಈ ವಿಚಾರ ಮುಂದುವರಿಸಿಕೊಂಡು ಹೋಗ್ಬೇಕಾಗ್ತದೆ. ಅಲ್ಲ, ನಾನು ಇಲ್ಲಿ ನೋಡಿ, ಈ ಪ್ರಮುಖ ಬೇಡಿಕೆಗಳದ್ದು ಪಟ್ಟಿ ಇಟ್ಕೊಂಡಿದ್ದೀನಿ. 14 ಪಾಯಿಂಟ್ಗಳೇನಿದೆಯಲ್ಲ, ಇದೇನು ಬಹಳ ಆಗದೇ ಇರುವಂಥದ್ದನ್ನು ಏನು ಅವ್ರು ಹೇಳಿಲ್ಲ ಪಾಪ, ಅವ್ರು ಆಗುವಂಥದ್ದನ್ನು ಹೇಳಿದ್ದಾರೆ. ಯಾಕಂದರೆ ಈಗ ಬುದ್ಧಿವಂತರೆಲ್ಲ ಪಾಪ ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ಹುಡ್ಕೊಂಡು ಹೋಗ್ತಾರೆ, ದೊಡ್ಡ ದೊಡ್ಡ ಡಾಕ್ಟರ್ಗಳಾಗ್ಬಿಡ್ತಾರೆ. ಇನ್ನು ಸರ್ಕಾರಿ ಡಾಕ್ಟರ್ಗಳಾಗುವಂಥವ್ರು ಯಾರು? ಒಂದಷ್ಟು ಕಡಿಮೆ ಮಾರ್ಕ್ಸ್ ತೆಗೆದಿರುವಂಥವ್ರು ಅವರೇನೋ ಬರಬೇಕು. ಬಂದಿರುವಂಥವ್ರು ಏನೋ ಅಂದ್ರೆ ಅದರಲ್ಲೂ ಕೂಡ ಲೆಕ್ಚರ್ ಆಗೋಗ್ಬಿಡ್ತಾರೆ. ಇನ್ನು ಡಾಕ್ಟರ್ಗಳಾಗಿ ಉಳಿಯುವಂಥವ್ರು 2 ಜನ ಅಂಥವ್ರು ನೀವು ಕೊಡುವಂಥ ಕಾಸೆಷ್ಟು, ಇದೆಲ್ಲದೂ ಕೂಡ ಕನ್ಸಿಡರ್ ಆಗುತ್ತಲ್ವ ಸರ್? ಈ 14ರಲ್ಲಿ ಯಾವ ಕೆಲಸ ಆಗ್ತದೆ ಅದನ್ನು ನಾವು ಖಂಡಿತವಾಗಿ ನಾವು ಮಾಡ್ತೇವೆ. ಆಗದಿರೋದನ್ನು ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಾನೀಗ ಒಂದು ಕೆಲವು ಈ 14ರಲ್ಲಿ ನಾನು ಒಂದು ಪ್ರಶ್ನೆ ಮಾತ್ರ, ಇದು ಈ 14ರಲ್ಲಿ ರಾಜ್ಯದ ಜನಸಾಮಾನ್ಯರ ಆರೋಗ್ಯಕ್ಕೆ ಪ್ರಯೋಜನ ಆಗುವುದು ಯಾವುದೊಂದು ಬೇಡಿಕೆ ಇದೆ? ಯಾವುದಿಲ್ಲ. ಈ ರಾಜ್ಯದ ಜನಸಾಮಾನ್ಯರ ಆರೋಗ್ಯಕ್ಕೆ ಪ್ರಯೋಜನ ಆಗುವ ಒಂದು ಬೇಡಿಕೆ ಯಾವುದಾದ್ರೂ ಉಂಟಾ? ಓಕೆ, ಅದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ನೀವು. ಅದೇ ನಾನು ಕರೆದಿದ್ದೇನೆ ನಾನು ಇವತ್ತು. ಓಕೆ, ಇಲ್ಲ ಅಂದ್ರೆ ರಾಜೀನಾಮೆ ತಗೊಳ್ಳಿ ಇವರಿಂದ. ಪಾಪ ಸರ್ಕಾರ ಒಂದು ಜವಾಬ್ದಾರಿ ಮತ್ತು ಕೆಲಸ ಕೊಟ್ಟಿದೆ. ಆ ಕೆಲಸವನ್ನು ಬಹುಶಃ ಅವರು ಹೆಮ್ಮೆಯಿಂದ ಅವ್ರು ನಿರ್ವಹಿಸುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ. ಕೆಲವೊಮ್ಮೆ ಸಣ್ಣ ಸ್ವಾಭಾವಿಕವಾಗಿ ಮನಸ್ಸಿಗೆ ಸ್ವಲ್ಪ ನೋವು ಇದೆಲ್ಲ ಆಗೇ ಆಗ್ತದೆ. ಅಂಥ ಸಂದರ್ಭ ಅವರು ಏನಾದರೂ ಒಂದು ವಿಚಾರ ಹೇಳಿದ ತಕ್ಷಣ ನಾವು ಕ್ರಮಕ್ಕೆ ಹೋಗೋಣ, ಅದು ಕೂಡ ಸರಿಯಾಗೋದಿಲ್ಲ. ಅವ್ರು ನಾವು ಕೇಳಬೇಕಾಗ್ತದೆ, ಯಾಕೆ ನಿಮ್ಗೆ ಈ ರೀತಿ ಆಯಿತು, ಏನು ನಿಮ್ಮ ಸಮಸ್ಯೆ ಏನು, ಅದು ಈ ರೀತಿ ಬಗೆಹರಿಸುವ. ಸೊ ಅದ್ರ ಚರ್ಚೆ ಇದೆ, ನಾವು ಖಂಡಿತವಾಗಿ ಚರ್ಚೆ ಮಾಡ್ತೀವಿ. ನಮಗೆ ಬಹಳ ಖುಷಿ ಇತ್ತು ಖಾದರ್ ಅವ್ರ ಬಗ್ಗೆ ಆರಂಭದಲ್ಲಿ. ಖಾದರ್ ಇರುವಂಥ ಕೆಲವೇ ಮಂತ್ರಿಗಳಲ್ಲಿ ಯಾರಾದರೂ ಪ್ರೋಆಕ್ಟಿವ್ ಯಾರಾದರೂ ಇದ್ದಾರೆ ಅನ್ನೋದಾದರೆ ಅದ್ರಲ್ಲಿ ಖಾದರ್ ಒಬ್ರು. ಕೆಲವು ಜನ, ಬೆರಳಿಣಿಕೆ 2 ಜನ, ನೇರವಾಗಿ ಹೇಳ್ತಾ ಇದ್ದೀನಿ ನಾನು. ಎಲ್ರಿಗೂ ಸರ್ಟಿಫಿಕೇಟ್ ಕೊಡ್ಬೇಡಿ ದಯವಿಟ್ಟು, ಅದರಲ್ಲಿ ಖಾದರ್ ಒಬ್ರು ಮಾತ್ರ ಅನ್ನುವಂಥ ಮಾತನ್ನು ಹೇಳ್ತಾ ಇದೀವಿ ನಾವು. ಆದರೆ ಇತ್ತೀಚಿನ ದಿನಗಳಲ್ಲಿ ಖಾದರ್ ಅವ್ರಿಗೆ ಉತ್ಸಾಹ ಕಡಿಮೆ ಆಗಿದೆ. ಅಯ್ಯೋ ಇದು ಹೆಂಗೆ ಗೊತ್ತಾ, ಇದು ಔಷಧಿ ಇಲ್ದಿರುವಂಥ ರೋಗ ಬಿಡಪ್ಪ ಇದು ಅಂತೇಳಿ ಅವರು ಕೂಡ ಸುಮ್ಮನಾಗ್ಬಿಡ್ಯಾರ ಪಾಪ. ಇಲ್ಲ, ಖಂಡಿತವಾಗಿಯೂ ಇಲ್ಲ. ನನಗೆ ಇನ್ನೂ ಕೂಡ ಆಸಕ್ತಿ ಜಾಸ್ತಿ ಆಗಿದೆ. ಮತ್ತು ಇಂಥ ಒಂದು ಚಾಲೆಂಜಸ್ ಮತ್ತು ಇಂಥ ಒಂದು ಸಮಸ್ಯೆ ಬಂದಾಗ ಅದನ್ನು ಧೈರ್ಯವಾಗಿ ಎದುರಿಸಿಕೊಳ್ಳುವಂಥ ಬಹುಶಃ ನಮಗೆ ಶಕ್ತಿ ಬರಬೇಕು. ನಾವು ಹಿಂದಿಂದ ಅದೇ ರೀತಿ ಮೇಲೆ ಬಂದವರು ಅಲ್ಲ, ಅತ್ಯಂತ ಸಹಜ ಬಿಡಿ. ಯಾಕಂದರೆ ನಿಮ್ಮಷ್ಟು ಆ್ಯಕ್ಟಿವ್ ಇರುವಂಥ ಒಬ್ಬ ಸಚಿವರನ್ನ ತಗೊಂಡೋಗಿ ಸಾರಿಗೆ ಅಥವಾ ನೀರಿಗೆ ಹಾಕಿದರೆ ಅಟ್ಲೀಸ್ಟ್ ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ರಿ. ಇಂಥ ಇಲಾಖೆಯಲ್ಲಿ ತಂದು ಹಾಕಿದ್ರೆ ಏನು ಮಾಡಕ್ಕೆ ಸಾಧ್ಯ ಪಾಪ ನೀವು? ಇಲ್ಲ, ಈಗ ನಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ಎಷ್ಟು ನೀರಿಗೆ ಅರ್ಥ ಆಯ್ತಲ್ಲ, ಒಂದು ಸಾರಿಗೆ ಇಲಾಖೆಗೆ ಯಾವ್ದಾದ್ರು ಒಂದು ನೀರಾವರಿಗೋ ಗಿರಾವರಿಗೋ ಹಾಕಿದ್ರೆ ಓಕೆ ಅಂತ. ಇಲ್ಲ, ಬಹುಶಃ ನಮ್ಮ ಮೇಲೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ನನ್ನ ಮೇಲೆ ವಿಶ್ವಾಸ ನಿಲ್ಲಿಸಿಕೊಂಡು ಈ ಜವಾಬ್ದಾರಿ ಕೊಟ್ಟಂಥ ಮುಖ್ಯಮಂತ್ರಿಗಳಿಗೆ, ಪಕ್ಷ ಅಧ್ಯಕ್ಷರಿಗೆ, ನಮ್ಮ ರಾಷ್ಟ್ರೀಯ ಮಟ್ಟದ ನಾಯಕರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಅಧಿಕಾರ ಬಹುಶಃ ನಮಗೆ ನಾವು ಕೇಳದೆ ಕೊಟ್ಟಿದ್ದಾರೆ, ನಮ್ಮ ಕೇಳ ತೆಗೆಯುವಂಥ ಅಧಿಕಾರ ಕೂಡ ಇದೆ. ಮತ್ತು ನಾವು ಶಾಶ್ವತವಾಗಿ ಅವ್ರಿಗೆ ಚಿರಋಣಿಯಾಗಿರ್ತೇವೆ. ಕೊಟ್ಟದನ್ನು ಯಾವಾಗಲೂ ಮರೀಲಿಕ್ಕೆ ಹೋಗುವುದಿಲ್ಲ. ಮತ್ತು ವಿಶ್ವಾಸ ಇಟ್ಟದನ್ನು ಆ ವಿಶ್ವಾಸ ಉಳಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಲ್ಲಿ ಎಲ್ಲಾಗ್ತಾ ಇದೆ ಖಾದರ್ ಅವರೇ? ಈಗ ನೋಡಿ, ಈಗ ನಾನು ಹೇಳ್ತೀನಿ, ಈಗ ಸ್ಪೀಕರ್ ಅಂತ ಸ್ಪೀಕರ್ರು ಖಾದರ್ ಅವರಿಗೆ ಮಂಗಳಾರತಿ ಎತ್ತಾರೆ, ನೀವೇನು ಮಾಡ್ತಾ ಇಲ್ಲ ಅಂತ. ಸ್ಪೀಕರ್ ಮಂಗಳಾರತಿ ನನಗೆ ಎತ್ತಲಿಲ್ಲ, ಎತ್ತಿದ್ದು ಕೂಡ ಬೇಜಾರಿ, ಅದು ನನಗೆ ಆಶೀರ್ವಾದ ಅಂತ ಪರಿಗಣಿಸ್ತೇನೆ. ಮತ್ತು ಅದು ನನ್ನ ಮೇಲೆ ಪ್ರೀತಿಯಿಂದ ಮಾಡಿದಂತ ನಾನು ಇವತ್ತು ಹೇಳಿಕ್ಕೆ ಇಚ್ಛಿಸ್ತೇನೆ. ಅಲ್ಲ, ನೀವು ಎಲ್ಲದನ್ನು ಈ ತರ ಕನ್ಸಿಡರ್ ಮಾಡ್ಬಿಟ್ರೆ ಬಹಳ ಕಷ್ಟ ಸರ್. ಇಲ್ಲ, ಖಂಡಿತವಾಗಿ ನಾವು, ಯಾಕೆ ನನ್ನ ಮೇಲೆ ಬಹಳಷ್ಟು ಪ್ರೀತಿ. ಅಲ್ಲ ಈಗ ಒಂದು ಯಾಕೆಂತ ಹೇಳಿದ್ರೆ ನಿನ್ನೆ ನಾವೇ ಅವ್ರ ಹತ್ರ ಹೋದದ್ದು. ಕಳೆದ ಅವರು ನಮಗೆ ಅಸೆಂಬ್ಲಿಯಲ್ಲಿ ಮಾರ್ಗದರ್ಶನ ಸಲಹೆ ಸೂಚನೆ ಕೊಟ್ಟಿದ್ರು.
ಪತ್ರ ಮೂಲಕ ನಮಗೆ ಸಲಹೆ ಸೂಚನೆ ಮಾರ್ಗದರ್ಶನ ಕೊಟ್ಟಿದ್ರು. ಇನ್ನಿತರ ಹೋದಾಗ ನಮಗೆ ಉಪದೇಶ ಎಲ್ಲ ಮಾಡಿದ್ರು, ಯಾವ್ಯಾವ ಕ್ರಮ ಕೈಗೊಳ್ಬೇಕಂತೇಳಿ. ನಾವು ನಮ್ಮ ಅಧಿಕಾರಿ ವರ್ಗದವರು ಕೂತ್ಕೊಂಡು ಈ ಎಲ್ಲ ಸಮಸ್ಯೆಗೆ ನಿನ್ನೆ ಭೇಟಿ ಆದಂತ ಸಂದರ್ಭದಲ್ಲಿ ನಾವೇ ಖುದ್ದಾಗಿ ಅಲ್ಲಿ ಹೋಗಿ ಅವರಿಗೆ ವಿಚಾರ ನಾವು ಹೇಳಿ ಆಯ್ತು. ಬಹಳ ಜನಗಳಿಗೆ ಏನ್ ಅನ್ಸಿತ್ತು ಅಂತಂದ್ರೆ ಸ್ಪೀಕರ್ ಕರೆದು ಬೈದು ಕಳಿಸಿದ್ರು ಖಾದರ್ ಅವರು. ಇಲ್ಲ ಅಲ್ಲ, ಫ್ಯಾಕ್ಟ್ ನಮಗೆ ಗೊತ್ತಿದೆ, ಅವರಿಗೆ ಗೊತ್ತಿದೆ. ನಾವು ಅಲ್ಲಿ ಹೋಗಿ ಅವರಿಗೆ ವಿಚಾರ ನಮಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ನಮಗೆ ಮತ್ತೆ ಅದರಲ್ಲಿ ಬೇರೆ ಮಾಧ್ಯಮದಲ್ಲಿ ಬಂದದಿರಲಿ, ಜನ ಎನಿಸಿರಲಿ, ಬಹುಶಃ ಖಂಡಿತವಾಗಿ ನನಗೆ ಅದು ಬೇಸರ. ನಾವು ಒಂದು ಕೇಳಿದ್ವಪ್ಪ, ಸ್ಪೀಕರ್ ಹೇಳಿದ್ರಂತೆ, ನಮಗೆ ಗೊತ್ತಿಲ್ಲ, ಅದು ಕಾಗೋಡು ತಿಮ್ಮಪ್ಪನವ್ರನ್ನ ಕೇಳಬೇಕು ಅವ್ರು ಸಿಕ್ಕರೆ. ನಮ್ಮ ಅವರ ಜಿಲ್ಲೆನಲ್ಲಿ ಅಂದ್ರೆ ಅವ್ರ ಕ್ಷೇತ್ರದಲ್ಲಿ ತಾಲೂಕಿನಲ್ಲಿ ಎಷ್ಟು ಆರೋಗ್ಯ ಕೇಂದ್ರಗಳಿದೆ, 8 ಜನ ವೈದ್ಯರಿದ್ದಾರೆ, ಏನು ಎತ್ತಾದ್ರೂ ಅಂಕಿಅಂಶಗಳು ಕೊಟ್ಟರಂತೆ ನಿಮಗೆ. 26 28 ಇದೆ ಕೇಂದ್ರಗಳು, ಅದರಲ್ಲಿರುವಂಥವ್ರು 3-4 ಜನ, 31 ಜನ ಡಾಕ್ಟರ್ ಅಂತ ಹೇಳಿದ್ರಂತೆ. ಅಲ್ಲ, ತಾಲೂಕು ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ವೈದ್ಯರು ಕಡಿಮೆ ಇದೆ, ತಾಲೂಕು ಹಾಸ್ಪಿಟಲ್ ಕೆಲವು PSCಗಳು ಇಲ್ಲ. ಇದು ನಾನು ಹೇಳಿದೆ ಅಲ್ಲ, ಇದು ಈಗದ ಸಮಸ್ಯೆ ಅಲ್ಲ. ನಾವು ಬರೀ 10 ಬೆಡ್ ಇದನ್ನು 30 ಬೆಡ್ ಮಾಡಿ, 30 ಬೆಡ್ ಇದನ್ನು 100 ಬೆಡ್ ಮಾಡಿ, 100 ಬೆಡ್ 250 ಮಾಡಿ ಬಿಲ್ಡಿಂಗ್ ಕಟ್ಟಿದೆ ಹೊರತು ಇಲ್ಲಿ ಒಬ್ಬ ಡಾಕ್ಟರ್ ಒಬ್ಬನೇ ಬಾಕಿಯಲ್ಲಿ ಅವನನ್ನು 5-10 ಮಾಡಬೇಕು, ನೇಮಕ ಮಾಡಿಕೊಳ್ಬೇಕು, ಪ್ರೊಕ್ಯೂರ್ ಮಾಡಬೇಕು, ನಾವು ಕ್ರಮ ಕೈಗೊಳ್ಳಿಲ್ಲ. ಈಗ ಎಲ್ಲಾ ಕಡೆ 10 ಪೆಂಡಿಂಗ್, 1700 ಪೆಂಡಿಂಗ್ ಆಗಿ ನಮ್ಮ ತಲೆಯ ಮೇಲೆ ಕೂತ್ಕೊಂಡಿಗೆ ಬಂದಿದ್ದನ್ನು. ಈ ಭಾರವಣಿಗೆ ಇಳಿಸೋದ ಕೆಲಸ ನಾವೀಗ ಮಾಡಿದ್ರೆ ನಮ್ಮ ಸಂತೋಷ. ಯಾಕೆ ನಮಗೆ ಜವಾಬ್ದಾರಿ ಕೊಟ್ಟಿರೋ ವಿಲ್ ಡೂ ದಟ್. ಇದು ಕೇವಲ ಖಾದರ್ ಅವರೊಬ್ಬರು ಮಾಡುವಂತ ಕೆಲಸ ಅಲ್ಲ, ಇದು ಬೇರೆ ಬೇರೆ ಇಲಾಖೆಗಳು ಕೂಡ ಕೊಡಬೇಕು. ಕೊಡ್ತಾ ಇದಾವ? ಕೊಡ್ತಾ ಇಲ್ಲ. ಇಲ್ಲ, ಕೊಡ್ತಾರೆ. ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಆದೇಶ ಕೊಟ್ಟಿದ್ದಾರೆ, ಏನೆಲ್ಲ ಸಹಕಾರ ಆರೋಗ್ಯ ಇಲಾಖೆಗೆ ಬೇಕಾ, ಆರ್ಥಿಕ ಇಲಾಖೆ ಸಂಪೂರ್ಣ ಸಹಕಾರ ಕೊಡಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿ ಆದೇಶ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲದೂ ಮುಖ್ಯಮಂತ್ರಿಗಳಿಂದಲೇ ಆಗಬೇಕು, ಬೇರೆ ಯಾರು ತಿಳ್ಕೊಂಡು ಕೊಡಂಗಿಲ್ಲ. ಹಾಗಾದ್ರೆ ಅಲ್ಲ, ಅಂದ್ರೆ ಫೈನಾನ್ಸ್ ಮಂತ್ರಿ ಅವರಾಗಿದ್ದಾರೆ. ಈಗ ನಾನು ಅದನ್ನು ಕೇಳ್ತೀನಿ, ಈಗ ನಿಮಗೆ ಒಂದು ಈ ಫಿನಾನ್ಷಿಯಲ್ ಬೆಂಬಲ ಕೊಡ್ದಾನೇನೆ, ನಿಮಗೆ ಸವಲತ್ತುಗಳನ್ನು ಕೊಡ್ದಾನೇನೆ, ಹಣ ಬಿಡುಗಡೆ ಮಾಡ್ದಾನೇನೆ, ಖಾದರ್ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂದ್ರೆ ಏನು ಬಂತು? ಎಷ್ಟು ಬಿಡುಗಡೆ ಆಗ್ತಾ ಇದೆ ತಮಗೆ? ಇಲ್ಲ, ಯಾಕೆಂತ ಹೇಳಿದರೆ ಈಗ ನಮಗೆ ಬೇಕಾದಂಥ ಎಲ್ಲ ಯೋಜನೆಗಳು ನಾವು ಏನು ಹೇಳಿದ್ದೇವೆ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಫೈನಾನ್ಸ್ನಲ್ಲಿ ಕೂಡ ಇವತ್ತು ಯಾವುದೆಲ್ಲ ನಾವು ಹಿಂದಿನ ನಮ್ಮ ಯೋಜನೆಗೆ ಮಾಡಿದ್ದಾರೆ ಅದಕ್ಕೆ ಒಂದು ಅನುದಾನ ಕೂಡ ಕೊಟ್ಟಿರ್ತಾರೆ. ನಾವೀಗ ಈ ಡಾಕ್ಟರ್ಗಳ ವೇತನ ಜಾಸ್ತಿ ಮಾಡುವಂಥದ್ದು, ನೇಮಕಾತಿ ಮಾಡಲಿಕ್ಕೆ ಬೇಕಾದ ಅದಕ್ಕೆ ಕೂಡ ಒಪ್ಪಿಗೆ. ಎಷ್ಟು ನಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟು? ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿರುವಂಥದ್ದು ಎಷ್ಟು? ನಮಗೆ ಎಷ್ಟು ನಾವು ಖರ್ಚು ಮಾಡಿಕೊಂಡು ಹೋಗ್ತೇವೆ ಅಷ್ಟು ಅವ್ರು ಕೊಡ್ತಾ ಹೋಗ್ತಾರೆ. ಒಮ್ಮೆಲೆ ಇಷ್ಟು ನೀವು ಮಾಡಿ ಅಂದ್ರೆ ಇಷ್ಟು ಕೋಟಿ ಕೊಡೋದಿಲ್ಲ, ಈ ಅಂಶ ಕೊಡ್ತಾರೆ. ನಾವು ಖರ್ಚು ಮಾಡಿ UC ಸಲ್ಲಿದ ತಕ್ಷಣ ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಯಾವುದೂ ಕೂಡ ಕೊರತೆ ಆಗಲಿಲ್ಲ. ಸ್ವಲ್ಪ ತಡವಾಗಿರ್ಬೋದು ಕೆಲವೊಂದಲ್ಲಿ, ಅದು ಅವರ ಡಿಪಾರ್ಟ್ಮೆಂಟಲ್ಲಿ ಇದ್ದಂಥ ಕೆಲವು, ಯಾಕೆ ನಮ್ಮಲ್ಲಿ ಕೊಡೋ ಕೆಲವಾಗ UC ಕೊಡುವಾಗ ಸರ್ ಯಾವುದಕ್ಕೆ ಬೇಕಾದ್ರೂ ತಡ ಆಗ್ಬೋದು ಸರ್, ಆರೋಗ್ಯ ಇಲಾಖೆಗೆ ತಡ ಆಗಬಾರ್ದು. ನೀವು ಹೇಳಿ, ಆರೋಗ್ಯ ಇಲಾಖೆ ಸಂಬಂಧಪಟ್ಟಾಗೆ ನೋಡಿ, ಆರೋಗ್ಯ ಇಲಾಖೆಯಲ್ಲಿ ಮಾತ್ರ ನಿಧಾನಕ್ಕೂ ವ್ಯತ್ಯಾಸ ಇಲ್ಲ, ಒಂದು ದೀರ್ಘ ಮಾತ್ರ. ನಿಧಾನ ಆಯ್ತು ಅಂದ್ರೆ ನೆಕ್ಸ್ಟ್ ನಿಧನವೇ. ಖಂಡಿತವಾಗಿ ಅದನ್ನ ಹೇಳಿ ಮುಖ್ಯಮಂತ್ರಿಗಳಿಗೆ. ಖಂಡಿತವಾಗಿ ನಿಮ್ಮ ಸಲಹೆ ನಾನು ಪರಿಗಣಿಸ್ತೇನೆ. ಪ್ರೈವೇಟ್ ಆಸ್ಪತ್ರೆ ದುಡ್ಡು ಕಟ್ಟಕ್ಕಾಗಲ್ಲ ಅಂತ ಬರ್ತಾರೆ ಪಾಪ, ಆದ್ರೆ ಇಲ್ಲಿ ಅನಿವಾರ್ಯವಾಗಿ ದುಡ್ಡು ತೆರಬೇಕು, ಸಾಲ ಮಾಡಾದ್ರೂ ಕಟ್ಟಬೇಕು, ಅವ್ರಿಗೆ ಕೊಡಬೇಕು ಅಂತ ಸ್ಥಿತಿ ಇದೆ. ಏನ್ ಮಾಡ್ತಾ ಇದ್ದಾರೆ ಖಾದರ್ ಅವರು? ಹಾಗಾದ್ರೆ ನಮ್ಗೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ಅಂತವ್ರು ನಾವು ಕ್ಷಮಿಸಲಿಕ್ಕೆ ಹೋಗುದಿಲ್ಲ. ತನಿಖೆ ಮಾಡಿಸ್ತೇವೆ, ಅವ್ರು ಪ್ರೂಫ್ ಕೊಟ್ರೆ ಅವ್ರ ಮೇಲೆ ಕಠಿಣವಾದ ಕ್ರಮ ತೆಕ್ಕೊಳ್ತೇವೆ. ಇಂಡಸ್ಟ್ರಿಯಲ್ ಅರ್ಪಿಸುವ ಫೇಸ್ ಟು ಫೇಸ್ ವಿರಾಮದ ನಂತರ